ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ಟ್ರೇಷನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು, ಯಾವ ಥರ ಕಟ್ಟಿಂಗ್ ಮಾಡ್ಕೋಬೇಕು ಹೊಲ್ದಿರೋ ಬ್ಲೌಸ್ನ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಉದ್ದ ಸ್ಲೀವ್ ಇದೆ. ಈ ಉದ್ದ ಸ್ಲೀವ್ನ ಕಟ್ಟಿಂಗ್ ಮಾಡಿ ಹಾಫ್ ಸ್ಲೀವ್ ಮಾಡಬೇಕು. ಉದ್ದ ಸ್ಲೀವ್ ಕೊಟ್ಟಾಗ ಇಲ್ಲಿ ಎಲ್ಬೂ ಸ್ಲೀವ್ಗೆ ಬೇರೆ ಥರ ಕಟ್ಟಿಂಗ್ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ ನಾವು ಬ್ಲೌಸ್ ಪೂರ್ತಿ ಸ್ಟಿಚ್ ಆದಮೇಲೆ ಎಲ್ಲನೂ ನೀಟಾಗಿ ಪೂರ್ತಿಯಾಗಿ ಬಿಚ್ಕೋಬೇಕು. ಸೈಡ್ ಸ್ಟಿಚ್ ಕೂಡ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದಮೇಲೆ ಹಾಫ್ ಸ್ಲೀವು ಎಷ್ಟಿದೆ ಅಂತ ಒಂದು ಸತಿ ಈ ಥರ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾದಮೇಲೆ ಇನ್ಸೈಡ್ ತೊಗೊಂಡು ನೀಟಾಗಿ ಎಷ್ಟು ಇಂಚ್ ಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾರ್ಕ್ನ ಮಾಡ್ಕೋಬೇಕು. ಇವಾಗ ಇದು ನಾನು ಪೈಪಿಂಗ್ ಕೊಟ್ಟಿದ್ನಲ್ಲ, ಈಗ ಇದಕ್ಕೆ ಪೈಪಿಂಗ್ ಕೊಟ್ಟರೆ ಅದು ಪಾಯಿಂಟೆಡ್ ಬರುತ್ತೆ. ಕೆಲವು ಸರಿ ಕಸ್ಟಮರ್ಗೆ ಅದು ಇಷ್ಟ ಆಗಲ್ಲ. ಹಾಗಾಗಿ ನಾವು ಇದನ್ನು ಎಮ್ಮಿಂಗ್ ಥರ ಮಾಡ್ಕೊಳ್ಳೋದ್ರಿಂದ ಆಲ್ಟ್ರೇಷನ್ನ ನೀಟಾಗಿ ಮಾಡ್ಬೋದು. ಇವಾಗ ನೋಡಿ, ಇಲ್ಲಿಂದ ಎಷ್ಟು ಇಂಚ್ ಬೇಕು ಅಂತ ನೋಡ್ಕೊಳ್ಳೋಣ. ಈಗ ಇವರು ಈ ಸ್ಲೀವ್ಗಿಂತ 1/4 ಇಂಚ್ ಉದ್ದ ಹೇಳಿರೋದ್ರಿಂದ ಈ 1/4 ಇಂಚ್ ಉದ್ದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ನೀಟಾಗಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಲೈನ್ ಎಷ್ಟಿದೆ ಅಂತ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಈ ವಿಡ್ತನ್ನ ನೋಡ್ಕೊಂಡಾದಮೇಲೆ ನೋಡಿ, ಇಷ್ಟು ಇವಾಗ 5/4 ಅಂತ ಗೊತ್ತಾದಮೇಲೆ ಒಂದು ಲೈನ್ನ ಹಾಕ್ಕೋಬೇಕು. ಈ ಥರ 5/4 ಬೇಕಾದಾಗ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಎಷ್ಟನ್ನ ನಾವು ಕಟ್ ಮಾಡಬೇಕಂತ ನೋಡ್ಕೋಬೇಕು. ಈ ಪಾಯಿಂಟಿಂದ ಈ ಪಾಯಿಂಟಿಗೆ 4 ಬರ್ತಾಯಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು 4 ಇಂಚಿಗೆ ಅಂತ ಹೇಳ್ಬಿಟ್ಟು ಈ ಎಡ್ಜಿಗೂ ಸೇರಿಸಿ ನಾನು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲ್ ತೊಗೊಳ್ತಿದ್ದೀನಿ. ನೋಡಿ, ಈ ಥರ ಸ್ಕೇಲಲ್ಲಿ ಸ್ಟ್ರೇಟಾಗಿ ಲೈನ್ನ ಹಾಕ್ಕೊಳ್ಬೇಕು. ಈ ಥರ ಸ್ಟ್ರೇಟಾಗಿ ಈ ಥರ ಲೈನ್ನ ಹಾಕ್ಕೋಬೇಕು. ನೆಕ್ಸ್ಟು ಇಲ್ಲಿ ಒಂದು ಸ್ಕೇಲು, ಇಲ್ಲಾಂದರೆ ನೀವು 1.5 ಇಂಚಸ್ನ ಟೇಪಲ್ಲಿ ಕೂಡ ನೀವು ಮೆಜರ್ಮೆಂಟ್ ಮಾಡ್ಕೋಬೋದು. ನೋಡಿ, ಕರೆಕ್ಟಾಗಿ ಇದು 1.5 ಇಂಚಿದೆ. ಈ ಸ್ಕೇಲ್ನಾದರೂ ಇಟ್ಕೋಬೋದು, ಇಲ್ಲಾಂದರೆ ಈ ಥರ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಕೂಡ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, 3 ಕಡೆ ನಮಗೆ ಈಕ್ವಲಾಗಿ ಬರುತ್ತೆ. ಯಾಕಂದರೆ ನಾವು ಕರೆಕ್ಟಾಗಿ ಇದನ್ನು ಫಾಲೋ ಮಾಡ್ಕೋಬೇಕು. ಇದಾದಮೇಲೆ ಈ ಥರ ಸ್ಕೇಲ್ ಸಹಾಯದಿಂದ ನೀವು ಈ ಥರ ಲೈನ್ನ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನಾವು ಒಂದು ಇಲ್ಲಿರುತ್ತಲ್ಲ, ಈ ಫಸ್ಟ್ ಲೈನ್ ಆದಮೇಲೆ ಇಲ್ಲಿ ಫಸ್ಟು ಒಂದು ಸ್ಟಿಚ್ ಹಾಕ್ಕೋಬೇಕು ಎಡ್ಜಿಗೆ. ಇಲ್ಲಾಂದರೆ ನಮಗೆ ಈ ಥರ ಸ್ಮೂತ್ ಕ್ಲಾತ್ ಇರೋದು ಸ್ಟಿಪ್ಪಾಗೆ ಬರೋಲ್ಲ. ಅದಕ್ಕೋಸ್ಕರ ಫಸ್ಟು ಲೈನ್ನ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಇನ್ನೊಂದು ಸ್ಲೀವ್ಗೂ ಇದೇ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಕೂಡ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಅಂದರೆ ಈ ಮಾರ್ಕ್ ಮಾಡ್ಕೊಂಡಿರ್ತೀನಲ್ಲ, ಅಲ್ಲಿ ಹಾಕೋಬಾರ್ದು, ಈ ಕಡೆನೂ ಹಾಕೋಬಾರ್ದು, ಇಲ್ಲಿ ಸೆಂಟ್ರಲ್ಲಿ ಹಾಕ್ಕೋಬೇಕು. ಯಾಕೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಲ್ಟ್ರೇಷನ್ ಮಾಡುವಾಗ ಯಾವಾಗಲೂ ನಾವು ಒಂದೇ ಸ್ಟಿಚಿಂಗಲ್ಲಿ ಡಿಪೆಂಡ್ ಆಗಬಾರ್ದು. ನಿಧಾನಕ್ಕೆ ಈ ಥರ ಒಂದು ಸ್ಟಿಚ್ನ ಹಾಕೊಳ್ಳಿ. ನೋಡಿ, ಈ ಥರ ಇಲ್ಲಿ ಒಂದು ಸ್ಟಿಚ್ಚು ಇಲ್ಲಿ ಒಂದು ಸ್ಟಿಚ್ಚು ಕಂಪಲ್ಸರಿ ಹಾಕ್ಕೊಳ್ಳಿ. ಅದೇ ರೀತಿಯಾಗಿ ಈ ಸ್ಲೀವಲ್ಲಿ ಕೂಡ ನೋಡಿ, ನಿಮಗೆ ಲೈನಿಂಗಲ್ಲಿ ಗೊತ್ತಾಗ್ತಾ ಇಲ್ಲ ಅಂದರೆ ಈಗ ನಾನು ಒಂದನ್ನು ಟಾಪ್ ಸೈಡಿಂದ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಕೆಲವ್ರಿಗೆ ಫ್ಲವರ್ಸು ಅಥವಾ ಡಿಸೈನ್ಸು ಏನಾದರೂ ಬಂದಿರುತ್ತೆ, ಅದನ್ನು ಫಾಲೋ ಮಾಡಬೇಕಾದ್ರೆ ಇನ್ಸೈಡಿಂದ ಮಾಡಿದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಒಂದು ಟಾಪು ಒಂದು ಇನ್ಸೈಡ್ 2 ಸೈಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಕೂಡ ಸೇಮ್ ಅದೇ ಥರ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಏನು ಮೆಜರ್ಮೆಂಟಲ್ಲಿ ಕಟ್ ಮಾಡಬೇಕೋ ಅದನ್ನು ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಇಲ್ಲೂ ಕೂಡ 2 ಸ್ಟಿಚ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ, ಈ ಕಡೆ ಹಾಕ್ಕೊಂಡ್ರೆ ನಮಗೆ ಮತ್ತೆ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲಿ ಹಾಕ್ಕೊಂಡ್ರೆ ಅದು ಒಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ಈ 2 ಮಾರ್ಕ್ಗಳ ಸೆಂಟ್ರಲ್ಲಿ ನಾವು ಈ ಥರ ಸ್ಟಿಪ್ಪಾಗೆ ಕುತ್ಕೊಳ್ಳೋಕ್ಕೋಸ್ಕರ ಸ್ಟಿಚ್ಗಳನ್ನ ಹಾಕ್ಕೊಬೇಕು. 2 ಸ್ಟಿಚ್ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಇಲ್ಲ ಅಂದರೆ ನೀವು ಈ ಥರ ನೀಡಲ್ಸ್ ಇರುತ್ತಲ್ಲ, ಪಿನ್ಸು, ಅದನ್ನು ಹಾಕ್ಕೋಬೋದು ಸ್ಟಿಪ್ಪಾಗಿ. ಈ ಥರ ನೋಡಿ, ಈ ಥರ ಹ್ಯಾಡ್ ಮಾಡ್ಕೊಳ್ತಾ ಎಲ್ಲೆಲ್ಲಿ ನಿಮಗೆ ಬೇಕಾಗುತ್ತೆ ಅಲ್ಲಿ ಈ ಥರ ನೀವು ಗುಂಡು ಪಿನ್ಗಳನ್ನ ಹಾಕ್ಕೋಬೋದು. ಇವಾಗ ನಾವು ಸ್ಟಿಚ್ ಹಾಕ್ಕೊಂಡಿರೋದ್ರಿಂದ ಗುಂಡು ಪಿನ್ ಏನು ಬೇಕಾಗಲ್ಲ. ಈಗ
2 ಸ್ಟಿಚ್ ಹಾಕಿದ ಮೇಲೆ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ನಮಗೆ ಬೇಡ. ನೋಡಿ ಈ ಥರ ಸ್ಟಿಚ್ ನೋಡ್ಕೊಂಡಿರ್ತೀವಲ್ಲ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ನಾವು ಆರ್ಡಿನರಿ ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ ಆ ಸ್ಟೈಲಲ್ಲಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು. 1/4 ಇಂಚು ಅಥವಾ ಅರ್ಧ ಇಂಚು, ನಾವು ಎಷ್ಟು ಫೋಲ್ಡ್ ಮಾಡಬೇಕು ಅಂತ 1.5 ಇಂಚು ತೊಗೊಂಡಿದ್ರೆ ಅರ್ಧ ಇಂಚು ಬೇಕಾದ್ರೆ ನೀವು ಮಾಡ್ಕೋಬೋದು. ಇಲ್ಲಾಂದರೆ 3/8 ಅದು ಅಥವಾ 1/4 ಇಂಚು ಈ ಥರ ನೀವು ಮಾರ್ಜಿನ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈಗ ನೋಡಿ ಇನ್ಸೈಡಲ್ಲಿ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದಕ್ಕೆ ನೋಡ್ಕೋಬೇಕು. ಇವಾಗ ಇದು ಜಾಸ್ತಿ ಆಗುತ್ತೆ ನೋಡಿದ್ರಲ್ಲ 1.5 ಇಂಚು, ಅದಕ್ಕೋಸ್ಕರ ಇಲ್ಲಿ ತೋರಿಸ್ತೀನಿ. ಟಾಪ್ ಸೈಡಲ್ಲಿ ಮಾಡುವಾಗ ಏನು ಕನ್ಫ್ಯೂಸ್ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ಈ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಕಟ್ಟಿಂಗ್ನ ಮಾಡ್ಕೋಬೇಕು. ಈ ಥರ ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ನಮಗೆ ಇಲ್ಲಿ ಮಾರ್ಕ್ ಇದೆ, ಈ ಫೋಲ್ಡಿಂಗಿಗೆ ಬೇಕಾಗಿದೆ. ಅದಕ್ಕೋಸ್ಕರ ಇದನ್ನು ಕರೆಕ್ಟಾಗಿ ನಾವು ಮಾರ್ಜಿನ್ನ ಫಾಲೋ ಮಾಡಬೇಕು. ಅರ್ಧ ಇಂಚ್ ಅಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ರೆ ಅರ್ಧ ಇಂಚನ್ನೇ ಫೋಲ್ಡ್ ಮಾಡ್ಕೋಬೇಕು. 1/4 ಇಂಚೆಲ್ಲ ಫೋಲ್ಡ್ ಮಾಡಿಕೊಂಡ್ರೆ ಆ ರೀತಿಯಾಗಿ ಬರುತ್ತೆ. ಇವಾಗ ನೋಡಿ ಇಲ್ಲಿ ನಾನು ಅರ್ಧ ಇಂಚನ್ನ ಫೋಲ್ಡ್ ಮಾಡಿದ್ದೀನಿ. ಈ ಅರ್ಧ ಇಂಚನ್ನು ಫೋಲ್ಡ್ ಮಾಡಾದಮೇಲೆ ನಮಗಿದು ಕರೆಕ್ಟಾಗಿ 1 ಇಂಚ್ ಮಾರ್ಜಿನ್ ಬರುತ್ತೆ. ಯಾವಾಗಲೂ ಎಮಿಂಗಿಗೆ 1 ಇಂಚ್ ಇರಬೇಕು. ಈ ಥರ ನೋಡ್ಕೊಳ್ಳಿ. ಮಾರ್ಕಿಗೆ ನೋಡಿಕೊಂಡು ಇಲ್ಲಿ ಒಂದು ಎಕ್ಸ್ಟ್ರಾ ಅಂದರೆ ಡಮ್ಮಿ ಸ್ಟಿಚ್ ಥರ ಹಾಕೋಬೇಕು. ದೊಡ್ಡ ಸ್ಟಿಚ್ಗಳನ್ನ ಇಟ್ಕೊಂಡು ಮಿಷಿನಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ದೊಡ್ಡ ಸ್ಟಿಚ್ಗಳನ್ನ ಹಾಕೋಬೇಕು. ಅಥವಾ ಸಣ್ಣ ಸ್ಟಿಚ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇಲ್ಲಾಂದರೆ ನೀವು ಈ ಥರ ಗುಂಪಿನ ಕೂಡ ಇಲ್ಲಿ ನೋಡಿ ಈ ಥರ ಮಾರ್ಕ್ ಇರುತ್ತಲ್ಲ ಈ ಮಾರ್ಕ್ಗೆ ಈ ಥರ ಇಟ್ಕೊಂಡು ಈ ಥರ ಗುಂಪಿನ ಹಾಕ್ಕೊಳ್ಳಿ. ಆ ಥರ ಗುಂಪಿನ ಹಾಕ್ಕೊಂಡು ಕೂಡ ಸೈಡನ್ನ ಸ್ಟಿಚ್ ಮಾಡ್ಕೊಬೋದು. ಇವಾಗ ನೋಡಿ ಇಲ್ಲಿ ನಾನು ಒಂದು ಎಕ್ಸ್ಟ್ರಾ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಮ್ಮಿಂಗ್ ಮಾಡೋ ಥರ. ಇವಾಗ ಇದು ಈ ಥರ ಬಂದಿರುತ್ತೆ. ಈಗ ಹಾಫ್ ಸ್ಲೀವ್ ಮೆಜರ್ಮೆಂಟಿಗೆ ಬಂದಿದೆ. ಈ ಹಾಫ್ ಸ್ಲೀವ್ ಮೆಜರ್ಮೆಂಟಿಗೆ ಈ ಥರ ಮಾಡ್ಕೋಬೇಕು. ನೆಕ್ಸ್ಟು ಸೈಡ್ನ ಈ ಥರ ಇಟ್ಕೊಂಡು ಮೆಜರ್ಮೆಂಟ್ ಬ್ಲೌಸ್ನ ನೋಡ್ಕೋಬೇಕು. ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಸೈಡ್ದು ಕ್ಲೋಸ್ ಪಾಯಿಂಟ್ ಏನಿರುತ್ತೆ ಅದನ್ನು ನೀಟಾಗಿ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕು. ಈ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡಿಕೊಂಡು ಮತ್ತೆ ಇಲ್ಲಿ ನಾವು ಎಷ್ಟು ಅಂತ ಫಸ್ಟು ಸೈಡ್ ಜಾಯಿಂಟ್ದು ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಇರುತ್ತಲ್ಲ ಅದೇ ಮಾರ್ಕಿಗೆ ಸ್ಟಿಚ್ ಮಾಡ್ಕೋಬೇಕು. ನಾವಿಲ್ಲಿ ಏನು ಚೇಂಜಸ್ ಮಾಡಿಲ್ಲ, ಬರೀ ನಾವು ಸ್ಲೀವ್ ಲೆಂತ್ ಅಷ್ಟೇ ಕಡಿಮೆ ಮಾಡಿರೋದ್ರಿಂದ ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ನಾವು ಏನು ಸ್ಟಿಚಿಂಗ್ ಬಿಚ್ಚಿರ್ತೀವಿ ಅದೇ ಸ್ಟಿಚಿಂಗ್ ಮೇಲೆ ಈ ಥರ ಸ್ಟಿಚ್ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿ ಆಲ್ಟ್ರೇಷನ್ ಅನ್ನೋದು ಮಾಡೋದು ಈಸಿಯಾಗಿ ಬರುತ್ತೆ. ನೋಡಿ ಈ ಥರ ಇಲ್ಲಿ ನೋಡಿ ನಮಗೆ ಒಂದು ಪಾಯಿಂಟ್ ಕೂಡ ಇದು ಆಲ್ಟ್ರೇಷನ್ ಆಗಿದೆ ಅನ್ನೋ ಥರ ಕಾಣಿಸಲ್ಲ. ಈ ರೀತಿಯಾಗಿ ಆಲ್ಟ್ರೇಷನ್ನ ಮಾಡ್ಕೋಬೇಕು. ಇವಾಗ ಇನ್ನೊಂದು ಸ್ಲೀವ್ ನಾವು ಆವಾಗಲೇ ಕಡಿಮೆ ಫೋಲ್ಡಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಟಿಚಿಂಗ್ನ ಓಪನ್ ಮಾಡಿ ಮತ್ತೆ ಅರ್ಧ ಇಂಚು ಮಾರ್ಜಿನು ಅಂದರೆ ನಾವು 1.5 ಇಂಚನ್ನ ಇಲ್ಲಿಂದ ಗ್ಯಾಪ್ ಮಾಡಿರೋದ್ರಿಂದ ಇಲ್ಲಿ ಯಾವಾಗಲೂ ಪಟ್ಟಿ 1 ಇಂಚ್ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ 1 ಇಂಚನ್ನ ಮೇಂಟೈನ್ ಮಾಡಬೇಕು. ಕರೆಕ್ಟಾಗಿ ಸ್ಟಿಪ್ಪಾಗಿ ಬರೋ ಥರ ನೋಡ್ಕೋಬೇಕು. ಈಗ ಒಂದು ಸ್ಲೀವ್ ರೆಡಿಯಾಗಿದೆ ಅಲ್ಲ, ಈಗ ಇದು ಸ್ಲೀವ್ನು ಇದೇ ಥರ ಮಾಡ್ಕೋಬೇಕು. ಅರ್ಧ ಇಂಚನ್ನ ಫೋಲ್ಡಿಂಗ್ ಮಾಡ್ಕೋಬೇಕು. ಯಾರೇ ಆಲ್ಟ್ರೇಷನ್ ಮಾಡಿ ಅಂತ ಕೊಟ್ಟಾಗ ನಾವು ಈ ಮೆಥಡಲ್ಲಿ ಫಾಲೋ ಮಾಡೋದ್ರಿಂದ ಸ್ಲೀವ್ ಅನ್ನೋದು ನೀಟಾಗಿ ಬರುತ್ತೆ. ನಿಮಗಷ್ಟು ನಾನು ಇನ್ನೂ ಒಂದು ಮೆಥಡಲ್ಲಿ ಈ ಥರ ನೋಡ್ಕೊಳ್ಳಿ. ಇಲ್ಲಿ ನಾವು ಮಾರ್ಕು ಟಾಪ್ ಸೈಡ್ ಇದೆಯಲ್ಲ ಅದಕ್ಕೋಸ್ಕರ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ನಾನು ಮೊದಲೇ ಹೇಳಿರೋ ಥರ ಗುಂಡ್ಪಿನ್ ಹಾಕ್ಕೊಂಡು ಕೂಡ ನೀವು ಮಾರ್ಜಿನ್ ಅನ್ನೋದನ್ನ ನೋಡ್ಕೋಬೋದು. ಈ ಸೈಡಲ್ಲಿ ಹಾಕ್ಕೊಳ್ಳಿ. ಈ ಸೈಡಲ್ಲಿ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡುವಾಗ ದೊಡ್ಡ ಸ್ಟಿಚ್ಚನ್ನ ಇಟ್ಕೊಳ್ಳಿ. ದೊಡ್ಡ ಸ್ಟಿಚ್ ಇಟ್ಕೊಳ್ಳೋದ್ರಿಂದ ನೀಟಾಗಿ ನಿಮಗೆ ಬರುತ್ತೆ. ಈ ಥರ ಈಗ ನೋಡಿ ಇವಾಗ ಈ ಸ್ಟಿಚ್ ಆಯ್ತಲ್ಲ, ಇವಾಗ ಇನ್ನೊಂದು ಸ್ಲೀವ್ನ ನೋಡ್ಕೋಬೇಕು. ಈ ಸ್ಲೀವ್ ಆದಮೇಲೆ ನಾವು ಮೊದಲಿಗೆ ಒಂದು ಸ್ಲೀವ್ ರೆಡಿ ಮಾಡಿದ್ದೀವಲ್ಲ ಅದು ಇದು ಮಾರ್ಜಿನ್ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ನೋಡ್ಕೊಳ್ಳಿ. ನೋಡಿ ಈ ಥರ ಪಾಯಿಂಟ್ ಇಟ್ಕೊಂಡು ನೋಡಿದಾಗ ನಮಗೆ ಸೇಮ್ ಇರಬೇಕು. ಸೇಮ್ ಇಲ್ಲ ಅಂದರೆ ನಮಗೆ ಮತ್ತೆ ಇಲ್ಲೇನೋ ಮಿಸ್ ಆಗಿದೆ ಅಂತ
ಗೊತ್ತಾಗುತ್ತೆ. ಅದಕ್ಕೆ ಮಾರ್ಕ್ ಮಾಡ್ಕೊಂಡು ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ ನಿಮಗೆ. ಇದನ್ನು ಕೂಡ ಸೇಮ್ ಇದೇ ಥರ ನೋಡಿಕೊಂಡು ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಇದೆ. ಇದು ವಾಶ್ ಆಗಿಲ್ಲದೆ ಇರೋ ಬ್ಲೌಸು, ಅಂದರೆ ಇವಾಗ ಸ್ಟಿಚ್ ಮಾಡಿರೋ ಬ್ಲೌಸ್ ಆಗಿರೋದ್ರಿಂದ ಮಾರ್ಕ್ ಎಲ್ಲ ನಮಗೆ ಹಾಗೆ ಕಾಣಿಸ್ತಾ ಇದೆ. ಮತ್ತು ಸ್ಟಿಚಿಂಗ್ ಬಿಚ್ಚಿರೋದು ಕೂಡ ಹಾಗೆ ಕಾಣಿಸ್ತಾ ಇದೆ. ಅದ್ರ ಮೇಲೇ ನಾವು ಸ್ಟಿಚ್ ಹಾಕ್ಕೊಳ್ಳೋಣ. ಈ ಥರ 3 ಸ್ಟಿಚ್ಗಳನ್ನ ಸ್ಟ್ರೇಟಾಗಿ ಹಾಕೊಳ್ಳಿ. ಆವಾಗ ನಿಮಗೆ ಬ್ಲೌಸು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಕ್ರಾಸ್ ಆಯಿತು ಅಂದರೆ ಏನೋ ಸ್ವಲ್ಪ ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಲ್ಟ್ರೇಷನ್ ಮಾಡೋದು ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ಯಾವ ಥರ ಆಲ್ಟ್ರೇಷನ್ ಬೇಕಂತ ಕೂಡ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬ್ಲೌಸಲ್ಲಿ ಎಲ್ಲಾದರೂ ಆರ್ಡ್ರ್ ಮಾಡಬೇಕಂದ್ರೆ ಅದರದ್ದು ನಾನು ಮಾಡುವಾಗ ನಿಮಗೆ ತೋರಿಸ್ಕೊಡ್ತೀನಿ. ಅಂದರೆ ಈ ಥರ ಕರೆಕ್ಟಾಗಿರೋ ಬ್ಲೌಸ್ ಇದು, ಆದರೆ ಎಲ್ಬೋ ಸ್ಲೀವ್ ಬೇಡ, ಹಾಫ್ ಸ್ಲೀವ್ ಅಂತ ಹೇಳಿರೋದ್ರಿಂದ ಅದನ್ನು ಕಟ್ ಮಾಡಿ ಮಾಡಿರೋ ಸ್ಲೀವು. ಮತ್ತು ಡ್ರೆಸ್ ಎಲ್ಲ ಸ್ಲೀವ್ ಅಟ್ಯಾಚ್ ಮಾಡುವಾಗ ಈ ಥರ ವೇರಿಯೇಷನ್ ಬರುವಾಗ ಆ ಥರ ವೀಡಿಯೋಗಳನ್ನ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಫುಲ್ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.